ಕೆಲವರು ಕುಟುಂಬದ ಅನ್ನದಾತರಿಗೆ ಸ್ವಾಗತ. ಇವತ್ತು ನಾನಿದ್ದೀನಿ ಮಲ್ಲೇಶ್ವರಂನಲ್ಲಿ ಲೊಕೇಟ್ ಆಗಿರುವ ಸಾಯಿಬಾಬಾ ಟೆಂಪಲ್ ಪಕ್ಕದಲ್ಲೇ ಇರುವ ಈಟ್ ರಾಜ ಅನ್ನೋ ಕಾನ್ಸೆಪ್ಟ್ಗೆ ನಾನು ಬಂದಿದ್ದೀನಿ. ಏನಪ್ಪ ವಿಶೇಷ ಅಂತ ನಿಮಗೂ ಗೊತ್ತಿದೆ. ಎಸ್ ಹೌದು, ಜನ ಪ್ಲಾಸ್ಟಿಕ್ ಗ್ಲಾಸಲ್ಲಿ ಜ್ಯೂಸನ್ನು ಕೊಡ್ತಿದ್ದೀರಾ, ಹಾಗೆ ಪೇಪರ್ ಗ್ಲಾಸಲ್ಲೂ ಜ್ಯೂಸ್ ಕೊಡ್ತಿದ್ದೀರಾ, ಇನ್ನೇನಪ್ಪ ಗಾಜಿನ ಗ್ಲಾಸಲ್ಲೂ ಜ್ಯೂಸನ್ನು ಕೊಡ್ತಿದ್ದೀರಾ. ಆದರೆ ಇಲ್ಲೊಬ್ರು 0% ವೇಸ್ಟೇಜ್ ಜ್ಯೂಸನ್ನು ಕಾನ್ಸೆಪ್ಟನ್ನು ತೊಗೊಂಬಂದಿದ್ದಾರೆ. ಇದು ಏನು ವಿಶೇಷ ಅಂತಂದರೆ ಹಣ್ಣು ಒಳಗಡೆ ಅದೇ ಜ್ಯೂಸನ್ನು ಹಣ್ಣಲ್ಲಿ ಹಾಕ್ಕೊಡ್ತಾರೆ. ಆ ಜ್ಯೂಸನ್ನು ಕುಡಿದ್ಬಿಟ್ಟು ಹಣ್ಣು ಸಿಪ್ಪೆ ಸಮೇತ ತಿನ್ಬೋದು. ಆ ಕಾನ್ಸೆಪ್ಟ್ ಇದು. ಸೊ ಸಿಕ್ಕಾಪಟ್ಟೆ ಮಜವಾಗಿದೆ ಸ್ನೇಹಿತರೆ. ಯಾರೆಲ್ಲ ಈ ಒಂದು ಲೊಕೇಶನ್ಗೆ ಬಂದಿಲ್ಲ, ವಿಸಿಟ್ ಮಾಡಿ. ಇದು ಸ್ಟಾರ್ಟ್ ಆಗಿ ಸತತವಾಗಿ 6-7 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದುವರೆಗೂ ಟಿಶ್ಯೂ ಪೇಪರ್ನೇ ಕೊಟ್ಟಿಲ್ವಂತ ಇವರು. ಅದು ನಿಜವಾದ ಒಂದು ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಯಿತು. ಸೊ ಈ ಒಂದು ಕಾನ್ಸೆಪ್ಟ್ ಬೆಂಗಳೂರಲ್ಲಿ ಸಾಕಷ್ಟು ಕಡೆ ಬರಬೇಕು ಅನ್ನೋದು ನನ್ನ ಒಂದು ಆಸೆ. ಸೊ ನಿಮ್ಗೇನು ಅನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ. ವರ್ಲ್ಡ್ ವೈಡ್ ಈ ಒಂದು ಈಟ್ ರಾಜ ಅನ್ನೋ ಸಿಕ್ಕಾಪಟ್ಟೆ ಅಂಗಡಿಗಳು ಬರಬೇಕು, ಜನಕ್ಕೆ ಪರಿಚಯ ಆಗಬೇಕು. ಈ ತಿಂದು ಮಜಾ ಮಾಡಿ ಜ್ಯೂಸನ್ನು ಕುಡಿದು ಎಂಜಾಯ್ ಮಾಡಿ ಹೋಗಿರೋರು ತುಂಬ ಜನ ಇದ್ದಾರೆ. ಸೊ ಬನ್ನಿ ನಾವು ಕೂಡ ಮಾತಾಡ್ಸೋಣ. ಇನ್ನಷ್ಟು ವಿಷಯ ಸರ್, ನಮ್ಮ ಮುಂದೆ ಈಗ 2 ಬಾಟಲ್ಸ್ ಇದೆ. ಇದು ಏನಂತ ಒಂದು ಎಕ್ಸ್ಪ್ಲೈನ್ ಮಾಡಿ. ಸೊ ಇದು ಬಂದ್ಬಿಟ್ಟು ಇವಾಗ ನೀವು ಎಷ್ಟೊಂದು ಸೋಡಾ ಎಲ್ಲ ಬೆಳೆಸಿರಲ್ಲ, ಸೊ ಅದು ಕಾರ್ಬೋನೇಟೆಡು ಮತ್ತು ಇಂಡಸ್ಟ್ರಿಯಲ್. ಸೊ ನೀವು ಮನೆಗಳಲ್ಲಿ ನ್ಯಾಚುರಲ್ ಸೋಡಾ ಮಾಡಿಕೋಬಹುದು ಅಂತ ನಮ್ಮ ಭವ್ಯ ಮೇಡಮ್ ಅವರು ಟ್ರೈ ಮಾಡಿದ್ದಾರೆ, ಅವರು ಹೋಗ್ತಾ ಇದ್ದಾರೆ ಆ್ಯಂಡ್ ನಮ್ಮ ಮಂದಿರ ಇಂಟರ್ನ್ ಮಾಡ್ತಾ ಇದ್ದಾರೆ. ಸೊ ಲಾಟ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡ್ತಾ ಇದ್ದೀವಿ ನಮ್ಮ ಮಂದಿ. ಸೊ ಈ ಸತಿ ಏನು ಮಾಡಿದ್ದೀವಿ ಅಂತಂದರೆ ಆಲ್ರೆಡಿ ಜಿಂಜರ್ ಬಾಕ್ಸ್ ಸೋಡಾ ಲಾಸ್ಟ್ ವೀಕ್ ಮಾಡಿಬಿಟ್ಟಿದ್ವಿ. ಅದರಲ್ಲಿ ಒಂದು ಸ್ವಲ್ಪ ಮಾತ್ರ ತೊಗೊಂಡು ಇವಾಗ ಡಿಫ್ರೆಂಟ್ ಫ್ಲೇವರ್ ಮಾಡಿದ್ದೀವಿ. ಒಂದು ಪ್ಯಾಷನ್ ಒಂದು ಕ್ಯೂಕಂಬರ್. ಓಕೆ, ಸೊ ಇವಾಗ ಇದು ಒಳ್ಳೆ ಗ್ಯಾಸ್ ಫಾರ್ಮ್ ಆಗಿರುತ್ತೆ. ಸೊ ಓಪನ್ ಮಾಡಿದ್ದೆ ಅಂತ ಹೀಗೆ ಹತ್ರ ಬರುತ್ತೆ. ಸೊ ನಿಮ್ಮದೇ ಅದೃಷ್ಟ ಇವತ್ತು ಓಪನ್ ಮಾಡುವಂಥದ್ದು ಸರ್. ಒಂದು ಮೇಡಮ್ ಸರಿ, ಒಬ್ಬರು ಮೇಡಮ್ ಕಡೆ ಸೈಡಿಗೆ ಬಿಡಬೇಕು. ಇದು ಹಾಂ ಬರುತ್ತೆ. ಪರಿಮಳ ಸೂಪರ್, ಅದು ಪ್ಯಾಷನ್ ಫ್ರೂಟ್. ಸೊ ಲಾಸ್ಟ್ ಟೈಮ್ ನಾನು ಏನು ಮಾಡಿದ್ದೆ, ಜಸ್ಟ್ ಹಿಂಗೆ ಶೇಕ್ ಮಾಡಿದ್ದೆ, ಅದಕ್ಕೆ ಚಿಕ್ಕಂತ ಮೇಲೆ ಹೋಗಿತ್ತು. ಈ ಸತಿ ಶೇಕ್ ಮಾಡಲಿಲ್ಲ, ಯಾಕಂದ್ರೆ ಎಷ್ಟೊಂದು ಜನ ಹೇಳಿದ್ರು ಶೇಕ್ ಮಾಡಬೇಡಿ ಅಂತ. ಸೊ ನೆಕ್ಸ್ಟ್ ಒನ್ ಶೇಕ್ ಮಾಡ್ಬಿಡ್ತೀವಿ. ನಮಸ್ಕಾರ. ಸ್ಪೆಷಲ್ ಅಂತ ಕೇಳೋದಿಲ್ಲ, ಯಾಕಂದ್ರೆ ಗೊತ್ತಿದೆ. ಸೊ ಈ ಒಂದು ವಿಷಯ ಇಲ್ಲಿವರೆಗೂ ಇಶ್ಯೂ ಕೊಟ್ಟಿಲ್ಲ, 6 ಇಶ್ಯೂ ಕೊಟ್ಟಿಲ್ಲ, ಕೊಡೋದು ನಮ್ಮ ಅಪ್ರಾಣಿಗಳು ಕೊಡೋಣ ಅಂತ ಬೋರ್ಡಲ್ಲೇ ಹಾಕ್ಬಿಟ್ಟಿದ್ದೀನಿ. ಕಾನ್ಸೆಪ್ಟ್ ಏನು ಅಂತಂದ್ರೆ ನೋಡಿ, ಸಾಧಾರಣವಾಗಿ ಯಾವುದೇ ಜ್ಯೂಸ್ ಸೆಂಟರ್ ಅಂತಂದ್ರೆ ನೀವು ಕೇಳಿರಲಿಲ್ಲ ಅಂತಂದ್ರು ಏನೋ ಒಂದು ಆರ್ಡರ್ ಮಾಡಿದ್ರೆ ಒಂದು ಗ್ಲಾಸಲ್ಲಿ ಕೊಡ್ತಾರೆ. ಅದು ಪೇಪರ್ ಕಪ್ ಆಗಿರ್ಬೋದು, ಪ್ಲಾಸ್ಟಿಕ್ ಕಪ್ ಆಗಿರ್ಬೋದು, ಅಥವಾ ಗಾಜಿಂದಾಗಿರ್ಬೋದು. ಆಮೇಲೆ ಕೇಳಲ್ಲ ಅಂತಂದ್ರೂ ಸ್ಟಾಕ್ ಕೊಟ್ಬಿಡ್ತಾರೆ, 2-3 ಟಿಶ್ಯೂ ಕೊಟ್ಬಿಡ್ತಾರೆ. ಅಂದರೆ ನಮ್ಗೆ ಬೇಕು ಅನ್ನೋದೇನು ಕೇಳೋದಿಲ್ಲ, ಕೊಟ್ಬಿಡ್ತಾರೆ. ಅದೊಂಥರ ವಾಡಿಕೆ ಆಗೋಗ್ಬಿಟ್ಟಿದೆ ಬರ್ತಾ. ಸೊ ನಮ್ಮ ಅಂಗಡಿ ಸಂಪೂರ್ಣವಾಗಿ ಕಸರಹಿತವಾಗಿರಬೇಕು, ಪರಿಸರ ಪ್ರೇಮಿಯಾಗಿರಬೇಕು ಅನ್ನೋದು ನಮ್ಮ ಆ ಕಾಲದ ಉದ್ದೇಶ. 8 ವರ್ಷದಿಂದ ನಾವು ಇದೇ ಥರನೇ ಮಾಡ್ಕೊಳ್ಬೇಕಾಗಿ ಇದುವರೆಗೂ ಒಂದ್ಸತಿ ಪೇಪರ್ ಟಿಶ್ಯೂ ಅದೆಲ್ಲ ಕೊಡ್ತಾ ಇದೆ. ಆ್ಯಂಡ್ ನಮ್ಮ ಜ್ಯೂಸ್ಗಳು ಕೂಡ ಏನಂತಂದರೆ ಕೊಡೋದೆಲ್ಲ ಅದರದ್ದೇ ಆದಂಥ ಹಣ್ಣಿನ ತಿನ್ನೋದು. ಸೊ ಅದೇ ಒಂದು ಯುನೀಕ್ನೆಸ್ ನಮ್ಮ. ಸೊ ಕೆಲವು ನಾವೇ ತಿನ್ಬಿಡ್ಬೋದು, ಸೊ ಕಂಪ್ಲೀಟ್ಲಿ 0 ವೇಸ್ಟ್ ಆಗುತ್ತೆ. ಇನ್ನು ಯಾವ ತಿನ್ನೋಕ್ಕಾಗಲ್ಲ ಅದನ್ನು ನಾವು ಗೊಬ್ಬರ ಹಾಕ್ಬಿಡ್ತೀವಿ, ಎಲ್ಲ ಹಸು ಕೊಡ್ತೀವಿ. ಸೊ ಈ ಥರ ನಮಗೆ ಯಾವಾಗಲೂ ಹೈಯೆಸ್ಟ್ ಡಿಮ್ಯಾಂಡ್ ಇರೋದು ಚಿಲ್ಲಿ ಫಾರ್ಮ್ ಆಗಿದ್ದಾನೆ. ಅದು ಬಿಟ್ಟರೆ ವಾಟರ್ ಮೆಲನ್ ಇರುತ್ತೆ, ಮತ್ತು ಪ್ಯಾಷನ್ ಫ್ರೂಟ್ ಇದೆ, ಪೈನಾಪಲ್ ಇದೆ. ಎಷ್ಟು 400ಕ್ಕೂ ಹೆಚ್ಚು ವೆರೈಟಿ ಜ್ಯೂಸಸ್ ನಾವು ಮಾಡ್ತೀವಿ. ಬೇರೆ ಅಂಗಡಿಯಲ್ಲಿ ಬರೀ ಆ್ಯಪಲ್ ಅಂದರೆ ಆ್ಯಪಲ್ ಕೊಡ್ತಾರೆ. ಅದು ನಮ್ಮಲ್ಲಿ ಆ್ಯಪಲ್ ನೇರಳೆ, ಆ್ಯಪಲ್ ಕಿವಿ, ಆ್ಯಪಲ್ ಪಿಂಕ್ ಡ್ರ್ಯಾಗನ್, ಮತ್ತು ರಾವರಿ ವೆರೈಟಿ ಮಾಡ್ತೀವಿ. ಪೈನಾಪಲ್ ಒಂದು ಸೇಮ್ ಆಗಿರ್ತಾರೆ. ಪೈನಾಪಲ್ ನಟಡೆ ಕೊಟ್ಟು ಮಾಡ್ತೀವಿ. ಪೈನಾಪಲ್ ಬೀಟ್ರೂಟ್, ಪೈನಾಪಲ್ ಕ್ಯಾರೆಟ್, ಪೈನಾಪಲ್ ಪಾಮಗ್ರಾನೇಟ್, ತುಂಬ ಇದೆ. ಅವನಲ್ಲೂ ಅದೇ ಥರ. ಆಬ್ವಿಯಸ್ಲಿ ಕಸನ ನೋಡಿನೇ ಇನ್ಸ್ಪೈರ್ ಆಗಿರೋದು. ನಮ್ಮಲ್ಲಿ ಬಂದಿದ್ದಾರೆ ಇಷ್ಟು ರಾಶಿ ಕಸ ಹಾಕ್ತಾ ಇದ್ದೀವಿ, ಪೇಪರು, ಪ್ಲಾಸ್ಟಿಕ್ ಎಲ್ಲ ಮಿಕ್ಸ್ ಆಗಿರ್ತೀವಿ. ಸೊ ನಾನು ಅಂದ್ಕೊಳ್ತಿದ್ದೆ ಕಾಲೇಜ್ನಲ್ಲಿ ನಾನು ಓದಂಥ ಕಾಲೇಜ್ನಲ್ಲಿ ಯಾವಾಗಲೂ ಪರಿಸರ ಸ್ನೇಹಿಯಾಗಿರಬೇಕು, ಅಂದರೆ ಆದಷ್ಟು ಕಸ ಕಮ್ಮಿ ಮಾಡಬೇಕು ಅಂತ ನಾವೆಲ್ಲ ತುಂಬ
ಹೋರಾಟ ಮಾಡ್ತಾ ಇದ್ವಿ. ನೋಡಿದ್ರೆ ಏನಪ್ಪ ನಮ್ಮ ಅಂಗಡಿನಲ್ಲೇ ಇಷ್ಟೊಂದೆಲ್ಲ ಕಸ ಬರ್ತಿದ್ದಲ್ಲ. ನಮ್ಮ ತಂದೆ ಹತ್ರ ಒಂದು ಸತಿ ಮಾತಾಡಿದ್ದೆ, ಈ ಥರ ನೀವು ಇದೆಲ್ಲ ನಿಲ್ಲಿಸ್ಬಿಡ್ಬೇಕು, ಅದಕ್ಕೆ ಅವ್ರೊಂದು ಈ ಕೆಲಸ ನೀವು ನೋಡ್ಕೊಂಡು ನನ್ನ ಕೆಲಸ ನನಗೆ ಮಾಡೋಕ್ಕೆ ಬಿಡು, 40 ವರ್ಷ ನಾನು ಬಿಸ್ನೆಸ್ ಮಾಡ್ತೀನಿ, ನೆನ್ನೆ ಮೊನ್ನೆ ಬಂದ್ಬಿಟ್ಟು ಹೇಳ್ತಾ ಇದ್ದೆ ಅಂತ ಅವ್ರು ತೀರೋದ್ಮೇಲೆ ನಮ್ಮ ತಾಯಿ ಇದ್ರು, ಅವ್ರು ನಡೆಸ್ತಾರೆ. ಸೊ ನಮ್ಮ ತಾಯಿ ಹೇಳೋದು ಸ್ವಲ್ಪ ಈಸಿಯಾಗಿದೆ, ಯಾಕಂದರೆ ಅವರು ಹಳ್ಳಿ ಕಡೆಯಿಂದ ಬಂದವರು. ಅಲ್ಲಿ ಹಳ್ಳಿನಲ್ಲೆಲ್ಲ ಅವರು ಥರ ನೋಡಿದ್ರೇ ಬೆಳೆದಂಥವ್ರು. ಏನಾರ ಮಾಡಿದರೆ ಅವ್ರು ಮಡಿಕೆಲ್ ಮಾಡೋರು. ಸೊ ಮಡಿಕೆಲ್ ಮಾಡಿದ್ರೆ ರುಚಿ ಬರುತ್ತೆ ಅನ್ನೋರು. ಆಮೇಲೆ ನಮ್ಮಮ್ಮ ಚಟ್ನಿನ ಮಿಕ್ಸಿನ ಮಾಡೋದು ಅವರೇ ಕೈಯಾರೆ ಎದ್ದು ಇದರಲ್ಲಿ ಕಲ್ಲಲ್ಲೆಲ್ಲ ನೀರು ಮಾಡಿ ತೆಗಿಯೋರು. ಅದು ಟೇಸ್ಟೇ ಸೂಪರ್ ಆಗಿರುತ್ತೆ. ಸೊ ನನಗೆ ಗೊತ್ತಿತ್ತು ಆ ಥರದ್ದೇನೆ ನಾವು ಮಾಡಬೇಕು ಅಂತ. ಇಲ್ಲ, ನಮ್ಮ ತಂದೆ ತೀರೋದ್ಮೇಲೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ತಂದೆ ತೀರೋದ್ಮೇಲೆ ಈ ಅಂಗಡಿಗೆ ಯಾರಿಗಾರ ಕೊಟ್ಬಿಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಬಟ್ ನಮ್ಮ ಅಂಗಡಿ ಸ್ವಲ್ಪ ತಟ್ಟಲ್ಲಿದೆ, ವೆಸ್ಟ್ ಫೇಸಿಂಗು, ಸಾಕಷ್ಟು ಜನ ಬಂದವರು ಇದು ಚೆನ್ನಾಗಿಲ್ಲ ಲೊಕೇಶನು, ಇದರಲ್ಲಿ ಬಿಸ್ನೆಸ್ ವೃದ್ಧಿ ಆಗಲ್ಲ, ಹಾಗೆ ಹೇಗೆ ಅಂತ ಮಣ್ಣು ಮಸಿ ಹೇಳಿದ್ರು. ಸೊ ಅವ್ರಿಗೆಲ್ಲ ನಾವು ತಿರುಗುತ್ತರ ಇವಾಗ ಕೊಟ್ಟಾಗಿದೆ ಅಂತ ಅನ್ಸುತ್ತೆ. ಇದೇ ಒಂದು ಸೆಟಪ್ನಲ್ಲೇ ಹಾಗೆ ಅಂಗಡಿ ನಡೆಸ್ಕೊಂಡು ಪರಿಸರ ಪೂರ್ವಕವಾಗಿ ಪ್ರಾಫಿಟ್ ಒಂದನ್ನೇ ನೋಡ್ದಿರಾ. ಸೊ ಇವತ್ತು ನಾವು ಯಶಸ್ವಿಯಾಗಿ ಬಿಸ್ನೆಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ಮಾಮೂಲಿ ಯಥಾ ಪ್ರಕಾರ ಜ್ಯೂಸ್ ಸೆಂಟರ್ ಥರ ನಡೀತಾ ಇತ್ತು. ಬಟ್ ಕಸ ಉತ್ಪಾದನೆ ಜಾಸ್ತಿ ಆಗ್ತಾ ಇತ್ತು. ಆ್ಯಂಡ್ ಅಫ್ಕೋರ್ಸ್ ಅವಾಗಿನ ಇದೇ ಬೇರೆ ಥರ ಇತ್ತು, ಇವಾಗಿನ ಇದೇ ಬೇರೆ ಥರ. ನೀವು ನೋಡ್ಬೋದು, ಮಳೆಗಾಲದಲ್ಲೂ ಚಳಿಗಾಲದಲ್ಲೂ ಜನ ನಮ್ಮ ಅಂಗಡಿ ತುಂಬಿರ್ತಾರೆ. ಸೊ ಇಲ್ಲಿ ಯಾರು ಜ್ಯೂಸ್ ಕುಡಿಯೋದಕ್ಕೆ ಅಂತ ಬರೋದಿಲ್ಲ. ಸೊ ಒಂದು ಕಾನ್ಸೆಪ್ಟ್ ಸಕ್ಕತ್ತಾಗಿದೆ. ಈಗ ನೋಡ್ಬೋದು, ಮಕ್ಕಳನ್ನೆಲ್ಲ ಏನಕ್ಕೆ ಕರ್ಕೊಂಡ್ಬರ್ತಾರೆ ಅಂದರೆ, ಇಲ್ಲಿ ಹೆಂಗಿರುತ್ತೆ ಗೊತ್ತಾ, ಹಿಂಗಿರುತ್ತೆ, ಸಕ್ಕತ್ತಾಗಿರುತ್ತೆ, ಇದು ನೋಡಿದ್ರೆ ಸೂಪರ್ ಆಗಿರುತ್ತೆ, ನೋಡು ಹಿಂಗೆ ಕೊಡ್ತಾರೆ. ನೀವು ನೋಡ್ತಾ ಇರ್ಬೋದು, ಒಬ್ಬೊಬ್ರು ಅಷ್ಟು ಎಂಜಾಯ್ ಮಾಡ್ತಾ ಕುಡಿತಾ ಇರ್ತಾರೆ. ಪರ್ಟಿಕ್ಯುಲರ್ಲಿ ಮಕ್ಕಳಿಗೆಲ್ಲ ಅವರೇ ಒಂದೇ ಟೈಪ್ ಖುಷಿ ಇರ್ತದೆ. ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ, ಪೇಪರ್ ಯೂಸ್ ಮಾಡಲ್ಲ, ಹಣ್ಣಲ್ಲೇ ಹಾಕ್ಕೊಡ್ತಾರೆ. ಅದು ನೋಡೋದಕ್ಕೂ ಒಂಥರ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಟ್ಸ್ ಅ ವೇ ಟು ಲರ್ನ್ ಆಲ್ಸೋ ಥಿಂಗ್ಸ್. ಇವಾಗ ಹಣ್ಣು ಯಾವ ಥರ ಇದೆ ಅಂತ ಮಕ್ಕಳಿಗೆ ಗೊತ್ತೇ ಆಗಲ್ಲ. ಫ್ಯಾಷನ್ ಫುಡ್ಡಲ್ಲೇ ಹಾಕ್ಕೊಡ್ತೀವಿ, ಬೇರೆ ಅಂಗಡಿನಲ್ಲೇ ಗ್ಲಾಸಲ್ಲಿ ಬರುತ್ತೆ. ಹೌದು, ಏನಂತನೂ ಗೊತ್ತಾಗಲ್ಲ ಯಾವ ಥರ. ನಮ್ಮಲ್ಲಿ ಮಾವಿನ ಹಣ್ಣು ನಾವು ಹೇಳ್ತೀವಿ, ಇದು ನೀಲಂ ಮಾವಿನ ಹಣ್ಣು, ಇದು ತೋತಾಪುರಿ, ಹೌದು ಅದನ್ನು ಹೇಳ್ತೀವಿ. ಅವ್ರು ಮುಟ್ಟಾಗ ನೋಡಿದಾಗ ಗೊತ್ತಾಗ್ತಾ ಇತ್ತು. ಸೊ ನಮ್ಮ ಓನ್ ಇಂಟೆನ್ಷನ್ ಇರೋದು ಅದೇನೇ, ದಟ್ ಇಟ್ ಶುಡ್ ಬಿ ಕಂಪ್ಲೀಟ್ಲಿ ಈಕೋ ಫ್ರೆಂಡ್ಲಿ. ಆಮೇಲೆ ಜನರಿಗೆ ಆಸ್ ದೇ ಗ್ರೋ ರೈಟ್. ಸೊ ದೇ ಶುಡ್ ಹ್ಯಾವ್ ಫೋಟೋಗ್ರಾಫಿಕ್ ಮೆಮರೀಸ್. ಈಗ ನೀವು ಚಿಕ್ಕಂದಲ್ಲಿ ಮಮ್ಮಿ ಡ್ಯಾಡಿ ಎಲ್ಲಿ ಕರ್ಕೊಂಡೋಗಿದ್ದು ಅಂತ ನಿಮ್ಗೆ ನೆನಪಿರುತ್ತೆ. ಜಾತ್ರೆಗೆ ಹೋಗಿರ್ತೀರಾ, ಅಲ್ಲೆಲ್ಲ ತಿನ್ನೋದಕ್ಕೆ ಹೋಗಿರ್ತೀರಾ. ಸೊ ಆ ಥರ ನೆನಪುಗಳು ಸದಾಕಾಲ ಉಳಿಬೇಕು ಅನ್ನೋದು ನಮ್ಮ ಉದ್ದೇಶ. ಅವಾಗ ನನಗೆ ಈ ಥರ ಮಾಡಬೇಕನ್ನೋ ಯೋಚನೆ ಬಂದು ಇರಲಿಲ್ಲ, ಬಂದು ಇರಲಿಲ್ಲ. ಬಟ್ ನಾನು ಹೇಳ್ತಿದ್ದೆ, ಯಾಕಂದ್ರೆ ನಮ್ಮ ಕಾಲೇಜಲ್ಲಿ ನಾನು ನೇಚರ್ ಕ್ಲಬ್ ಪ್ರೆಸಿಡೆಂಟ್ ಆಗಿರೋದ್ರಿಂದ ನಾವೆಲ್ಲ ಹೋಗಿದ್ದ ಕಡೆಲ್ಲ ಕಸ ತಗೊಂಡು ಪ್ಲಾಸ್ಟಿಕ್ ನಿಷೇಧ ಮಾಡೋದು, ಆಮೇಲೆ ಅಪ್ಪಿಕೋ ಚಳುವಳಿ ಮಾಡೋದು, ಇದೆಲ್ಲ ತುಂಬ ಮಾಡಿಬಿಟ್ಟಿದ್ದೆ ನಾನು. ಸೊ ನಮ್ಮ ತಂದೆ ನಾನು ಹೇಳ್ತಿದ್ದೆ, ತುಂಬ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದಾರೆ, ಯೂಸ್ ಮಾಡಬಾರ್ದು ಅಂತ. ಸೊ ನಮ್ಮಪ್ಪ ನಿಮಗೆ ಫ್ಯಾಷನಬಲ್ ಆಗಿ ಬಂದು ಹೇಳ್ಬಿಟ್ಟು ಕೊಡೋದಕ್ಕೆ ನಮಗೆ ಅದು ನಾವು 40 ವರ್ಷ ಬಿಸ್ನೆಸ್ ಮಾಡ್ಕೊಂಡ್ಬರ್ತಾರೆ, ಏನು ಮಾಡಬೇಕು ಅಂತ ಅಷ್ಟೇ ಹೋಗ್ಬೋದು ಅಂತ. ಅವ್ರು ಇರೋದ್ಮೇಲೆ ಇದನ್ನು ಹಿಂಗೆ ಮಾಡಬೇಕು. ನಮ್ಮ ಏರಿಯಾನಲ್ಲಿ ವಾಣಿಜ್ಯ ಅಂತ ಇದ್ದಾರೆ, ಅವರು ಸಾಕಷ್ಟು ಈ ಕಸದ ನಿರ್ವಹಣೆ ಬಗ್ಗೆ ಎಲ್ಲ ತುಂಬ ಕೆಲಸ ಮಾಡ್ತಾರೆ. ಅವರಿಂದ ಇನ್ಸ್ಪೈರ್ ಆಗಿ ನಾನು ಅಲ್ಲಿ ಒಂದು ಹೆಂಗೆ ನಡೆಸ್ಬೋದು ಅಂತ ಅವ್ರನ್ನ ಕೇಳಿದ್ದೆ. ಮತ್ತೆ ಸ್ಟಾರ್ಟ್ ಮಾಡಬೇಕು ಅವ್ರು ಹೇಳಿದ್ರು, ಏನಿಲ್ಲ ನೀವು ಕಂಪ್ಲೀಟ್ಲಿ ಏಕಬಳಕೆ ತ್ಯಾಜ್ಯಗಳನ್ನೆಲ್ಲ ಬೇಡ ಕೊಡಬೇಡಿ ಅಂತ. ಆಯಿತು ಮ್ಯಾಮ್, ಓಕೆ ಅಂತ ಹೇಳ್ಬಿಟ್ಟು ಅವತ್ತಿಂದ ಜ್ಯೂಸ್ ಅಂಗಡಿ ಅಂದರೆ ಏನು ಬರುತ್ತೆ, ಸ್ಟ್ರಾ ಕೊಡ್ತಾರೆ, ಟಿಶ್ಯೂ ಪೇಪರ್ ಕೊಡ್ತಾರೆ, ಪೇಪರು ಪ್ಲಾಸ್ಟಿಕ್ ಕಪ್ಗಳಿರ್ಬೋದು ಅಥವಾ ಏನಾದರೂ ಸ್ಟ್ರಾಗಳಿರ್ಬೋದು, ಇದೆಲ್ಲ ನಿಷೇಧಿಸಿ ಆಟೋಮ್ಯಾಟಿಕ್ಲಿ ನಾವು ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗ್ತೀವಿ. ಫಸ್ಟ್ ಒಂದಷ್ಟು ಯಾರು ಬಿಸ್ನೆಸ್ ಬರ್ತಿದ್ದ ಕಸ್ಟಮರ್ಸ್, ಲೈಕ್ ಕಲ್ಲಂಗಡಿ ಹೇಳಿದ್ರೆ ಕೊಡ್ತಿದ್ದೆ, ಅವರು ಒಂಥರ ಅಸಹ್ಯ ಪಡೋರು, ಏನು ಕುಡಿಯೋದ ಅಂತ ಅಂದ್ಬಿಟ್ಟು. ನಮ್ಮ ತಾಯಿ ಅಲ್ಲೇ ಕಾಣಿಸ್ಬೋದು. ನಮ್ಮ ತಾಯಿಗೆ ಫಸ್ಟ್ ನಾನು ಕೊಟ್ಟಾಗ ನಕ್ಕಿದ್ರು ಅವರು, ಇವು ಏನಿದು ಜ್ಯೂಸ್ ಥರ ಈ ಥರ ಯಾರು ಕುಡಿತಾರ ಅಂತಂದ್ರು. ನಾನು ಅವಾಗ ಅಂದ್ರೆ ಇಲ್ಲ ಮುಂದೆ ನೋಡಿ ಹೆಂಗಾಗತ್ತೆ ಅಂತ. ಇವತ್ತಿಗೆ ನೋಡಿ ಎಲ್ಲ ಬರೋರೆಲ್ಲರೂ ಹಣ್ಣಲ್ಲಿ ಹಾಕ್ಕೊಡ್ತೀವಿ. ಹೌದು, ಹಣ್ಣಲ್ಲಿ ಹಾಕ್ಕೊಡ್ತಾರೆ ಅಂತಲೇ ಬರೋದು. ಗ್ಲಾಸಲ್ಲಿ ಹಾಕ್ಕೊಟ್ಟಿದ್ದೀರಿ ಅಥವಾ ಪೇಪರಲ್ಲಿ ಕೊಟ್ಟಿದ್ದೀರಿ, ಯಾರು ಬರ್ತಾನೆ ಇರಲಿಲ್ಲ. ಇನಿಷಿಯಲಿ ರೆಸ್ಪಾನ್ಸು ಸ್ವಲ್ಪ ಅದೇ ಹೇಳ್ದಂಗೆ ಸ್ವಲ್ಪ ಮುಜುಗರ ಪಟ್ಕೊಳ್ತಿದ್ರು. ಏನು ಈ ವಾಟರ್ ಮೆಲನ್ ಇಟ್ಕೊಂಡು ಕುಡಿಬೇಕಾ ನಾವು ಯಾರು ನೋಡಿದ್ರೆ ಏನು ಅಂದ್ಕೊಳ್ತಾರೆ ಅಂತ ಅನ್ನೋ ಫೀಲಿಂಗೆಲ್ಲ ಇದೆ. ಹೌದು, ಸ್ಟ್ರಾ ಕೊಡ ಅದೊಂದೇ ಅಹಂಕಾರದಲ್ಲಿ ನಾವು ಹೇಳ್ತೇವೆ, ನಾವು ಕೊಡಲ್ಲ, ಸ್ಟ್ರಾ ಕೊಡಲ್ಲ, ಕೊಟ್ಟರೆ ಹಿಂಗೆ ಕುಡೀರಿ, ಇಲ್ಲಾಂದರೆ ಬೇಡ ಅಂದರೆ ವಾಪಸ್ ಕೊಡಿ ಅಂತ ಆ ಥರ ಎಲ್ಲ ಅಂತ ಆಮೇಲೆ ಸ್ವಲ್ಪ ಮಾತಾಡೋ ಲ್ಯಾಂಗ್ವೇಜ್ ಚೇಂಜ್ ಆಯ್ತು. ಯಾಕಂದರೆ ಹೋಗ್ತಾ ನಮ್ಮನ್ನು ಕಸ್ಟಮರ್ಸ್ನ ನಾವು ರೆಸ್ಪೆಕ್ಟ್ ಮಾಡಬೇಕು, ಆಮೇಲೆ ಕೇಳಿದ್ದು ಇದು ಮಾಡಬೇಕು, ಆ ಥರದ್ದೆಲ್ಲ ಮಾಡ್ಕೊಂಡು ಇವತ್ತಿನ ಕಾಲಕ್ಕೆ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ತುಂಬ ಒಳ್ಳೆ ರೀತಿಯ ಅಭಿಪ್ರಾಯಗಳನ್ನ ಜನರು ಕೊಡ್ತಾ ಇರ್ತಾರೆ. ಬಟ್ ಎಲ್ಲೋ ಜನ ಹೇಳ್ತಾ ಇರ್ತಾರೆ ತುಂಬ ಎಕ್ಸ್ಪೆನ್ಸಿವ್ ಅಂತ ಹಾಕ್ಕೊಳ್ತಾರೆ. ಬಟ್ ನಮ್ಮ ಕೆಲಸನೇ ಆ ಥರ ಕಂಪ್ಲೀಟ್ಲಿ ಹ್ಯಾಂಡ್ ಕ್ರಾಫ್ಟೆಡ್. ನಾವು ಆದಷ್ಟು ಹೋಗಿ ನಮ್ಮ ವಿಡಿಯೋಗಳು ನೀವು ನೋಡ್ತಾ ಇದ್ದೀವಿ ಇನ್ಸ್ಟಾಗ್ರಾಮಲ್ಲಿ, ತಾನಾಗೆ ಜನರು ಅರಿವಾಗುತ್ತೆ. ಒಂದು ಕೆಲಸ ಮಾಡಬೇಕಂದ್ರೆ ಸಾಕಷ್ಟು ಪರಿಶ್ರಮ ಇದೆ. ಸೊ ಯಾರು ಕುಡಿಬೇಕು ಅಂತ ಅವ್ರು ಬಂದೇ ಬರ್ತಾರೆ. ತುಂಬ ಚೀಪಾಗಿರೋ ಜ್ಯೂಸ್ ಬೇಕಂದ್ರೆ 10 ರೂಪಾಯಿ 20 ರೂಪಾಯಿ ನಿಮಗೆ ಬಾಟ್ಲಲ್ಲಿ ಸಿಗುತ್ತೆ. ಅದ್ರಲ್ಲಿ ಏನಿರುತ್ತೆ ಇಡೀ ಜಗತ್ ಜಾಗ ಎಲ್ರಿಗೂ ಗೊತ್ತಿರುತ್ತೆ.
ಏನಿದೆ ಸಕ್ಕರೆ ಪಾಕ ಹಾಕಿ ಇರೋದರ ಕೆಮಿಕಲ್ಸ್ ಹಾಕಿ ಕೊಟ್ಟಿರ್ತಾರೆ. ಸೊ ಆಯ್ಕೆ ನಿಮ್ಮದು ಯಾವ ಥರ ಜ್ಯೂಸ್ ಬೇಕನ್ನೋದು ನಿಮಗೆ ಬಿಟ್ಟಿದೆ ಅಷ್ಟೇ. ಈ ಅಂಗಡಿಗೆ ನೋಡಿ ಇವತ್ತು 2701ನೇ ದಿನ ಅಂದರೆ ಸುಮಾರು 7.5 ವರ್ಷ ಇದೇ ಥರ ಕಾನ್ಸೆಪ್ಟಲ್ಲೇ ನಡೆಸ್ಕೊಳ್ತಾರೆ. ಮೆನು ಆಗಾಗ ಚೇಂಜ್ ಆಗ್ತಾ ಇರುತ್ತೆ, ಎವ್ರಿ ಅವರ್ ಚೇಂಜ್ ಆಗುತ್ತೆ. ನಿಮಗೆ ಬೆಂಗಳೂರಲ್ಲಿ ವೆದರ್ ಹೆಂಗಿರಲ್ಲ ಹೇಳಿ, ಬೆಳಗ್ಗೆ ಇದ್ದಂಗೆ ಮಧ್ಯಾಹ್ನ ಇರಲ್ಲ, ಮಧ್ಯಾಹ್ನ ಇದ್ದಂಗೆ ಸಾಯಂಕಾಲ ಇರಲ್ಲ, ಸಾಯಂಕಾಲ ಇದ್ದಂಗೆ ರಾತ್ರಿ ಇರಲ್ಲ. 5 ಋತುಗಳನ್ನ ನೋಡುವಂಥ ಏಕೈಕ ನಗರಿ ಅಂತಂದರೆ ನಮ್ಮ ಬೆಂಗಳೂರು. ಸೊ ಅದೇ ಥರನೇ ನಮ್ಮ ಮೆನು ಕೂಡ ಚೇಂಜ್ ಆಗ್ತಾನೇ ಇರುತ್ತೆ. ಸೊ ಬೆಳಗ್ಗೆ ಇದ್ದಿದ್ದು ಮಧ್ಯಾಹ್ನ ಇರಲ್ಲ, ಮಧ್ಯಾಹ್ನ ಇದ್ದಿದ್ದು ಸಾಯಂಕಾಲ ಇರಲ್ಲ, ಸಾಯಂಕಾಲ ಇದ್ದಿದ್ದು ಸೊ ನೀರ ನಾನು ಆಗಿನ ಕಾಲದಿಂದ ಆಗಿನ ಕಾಲ ಅಂದರೆ ನಾವು ಶುರು ಮಾಡಿದ್ದು ಒಂದು ಕೆಲವು ದಿನಗಳಲ್ಲೇ ನಾನು ನಮ್ಮ ಮಲ್ಲೇಶ್ವರದಲ್ಲಿರೋರು ತುಂಬ ಆರೋಗ್ಯಕ್ಕೆ ಯಾವ್ದ ಒತ್ತು ಕೊಡುವಂಥವ್ರು ಆ್ಯಂಡ್ ತುಂಬ ಹೆಲ್ತ್ ಕಾನ್ಷಿಯಸ್. ಶುಗರ್ ಬೇಡ, ನಂಗೆ ಇದು ಬೇಡ, ಅದು ಬೇಡ ಅಂತ ಹೇಳಿದ್ರೆ ಸೊ ಹಾಗಾಗಿ ಶುಗರ್ ಬೇಡ ಅಂತ ಹೇಳೋರು ಜಾಸ್ತಿ ಇರ್ತಾರೆ. ಸೊ ನಾವೇನು ಮಾಡಿದ್ವಿ, ಶುಗರ್ ಇಲ್ದಿರೋ ಏನಾರು ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಏನಾಯಿತು, ನಮ್ಗೆ ಅನ್ನಿಸ್ತು ಶುಗರ್ ಇಲ್ದಿರ ಕೊಡಬೇಕು ಅಂತಂದರೆ ನಾನು ಬಾಳಂತಿ ಮಲೆನಾಡು ಕಂಪನಿ ಸೊ ನೀರನ್ನು ನಾವು ಒಂದ್ಸತಿ ನೋಡ್ತೀವಿ. ನೈಸರ್ಗಿಕವಾಗಿ ಬೆಳೆದಂಥದ್ದು ಚೆನ್ನಾಗೇ ಸ್ವೀಟ್ ಆಗಿರುತ್ತೆ ಆ್ಯಂಡ್ ಅದರಲ್ಲಿ ತುಂಬ ಗುಣಕಾರಿ ಅದನ್ನು ಅಂಶಗಳೆಲ್ಲ ಇದೆ ಅಂತ ತಿಳ್ಕೊಂಡಾಗ ನನಗೆ ಗೊತ್ತಾಯಿತು ಇದನ್ನು ನಾವು ಬಳಸಿ ಯೂಸ್ ಮಾಡಿದ್ರೆ ಹೇಗಿರುತ್ತೆ. ಸದ್ಯಕ್ಕೆ ನಾವು ನೀರ 1 ವಾರ ಆಗಿದೆ, ಒಳ್ಳೆ ರೆಸ್ಪಾನ್ಸ್. ಹೇಳಿದಾಗ ಆರೋಗ್ಯ ಯಾರು ಕೊಡ್ತಾರೋ ಸೊ ಇದ್ರ ಬಗ್ಗೆ ನಾವು ಜ್ಯೂಸಸ್ನ ಕೂಡ ನೀರನ್ನು ಮಾಡ್ತಾ ಇದ್ದೀವಿ. ಸೊ ಅದರ ಶುಗರು ನೀರು ಹಾಕೋ ಅವಶ್ಯಕತೆ ಈ ಥರದೊಂದು ಪ್ರಯತ್ನ ಸದಾಕಾಲ ನಮಗೆ ಏನಾದ್ರು ಒಂದು ಹೊಸ ಥ್ಯಾಂಕ್ ಯು ಸೊ ಮಚ್. ಅಷ್ಟೇ ನಮ್ಮ ಅಂಗಡಿಗೆ ಬಂದಿದ್ದೇನೆ, ನೀವೇ ಫಸ್ಟ್ ಒಂದ್ಸತಿ ನೀರಾ ಆಮೇಲೆ ಎಲ್ಲ ಟ್ರೈ ಮಾಡಿ.